ಮಾಜಿ ಸಚಿವ, ಸದ್ಯ ಕರ್ನಾಟಕ ಮತ್ತು ದೇಶಾದ್ಯಂತ ಸುದ್ದಿ ಸದ್ದು ಗದ್ದಲವಾಗ್ತಿರ್ತಕ್ಕಂಥ ಬೆಳಗಾವಿ ಪ್ರಕರಣ ಸಂಬಂಧಪಟ್ಟಾಗೆ ನಮ್ಮ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಲಿಕ್ಕೆ ಸ್ವತಃ ಸಿ ಟಿ ರವಿ ಇದ್ದಾರೆ. ಇದು ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್ ಸಂದರ್ಶನ. ಸಿ ಟಿ ರವಿ ಸ್ಪೀಕಿಂಗ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಿ ಟಿ ರವಿ ಅವರೇ, ಪ್ರಾಮಾಣಿಕವಾಗಿ ಹೇಳಿ, ನಾನು ಕೂಡ ನಿಮ್ಮನ್ನು ವೈಯಕ್ತಿಕವಾಗಿ ತುಂಬ ವರ್ಷ ನಾನು ನೋಡಿದ್ದೇನೆ. ನಿಮ್ಮ ಹೋರಾಟಗಳು, ನಿಮ್ಮ ಪಕ್ಷಕ್ಕಾಗಿ ನಿಮ್ಮ ತ್ಯಾಗ, ನಿಮ್ಮ ಸಿದ್ಧಾಂತ, ನಿಮ್ಮ ಆ ಇಸಮ್ ಇಟ್ಕೊಂಡು ನೀವು ಮಾಡ್ತಿರ್ತಕ್ಕಂಥ ಹೋರಾಟಗಳು ನಿಜವಾಗ್ಲೂ ಪರಿಷತ್ ಒಳಗಡೆ ಏನಾಯಿತು? ಅವರು ನಿಮ್ಮನ್ನು ಪ್ರಮೋಟ್ ಮಾಡಿದ್ರಾ? ಅವ್ರು ನಿಮ್ಮನ್ನು ಎಲ್ಲೊಂದು ಕಡೆ ಇರಿಟೇಟ್ ಮಾಡಿದ್ರಾ? ಒಂದೇನೆಂದರೆ ಈ ಹಿನ್ನೆಲೆಯಲ್ಲಿ ದೂರು ದಾಖಲಾಗಿ ನನ್ನ ಕೇಸ್ ರಿಜಿಸ್ಟರ್ ಆಗಿ ನನ್ನ ಮೇಲೆ ನ್ಯಾಯಾಲಯ ಇಂಟ್ರೀಮ್ ಬೇಲ್ ಕೊಟ್ಟಿದೆ. ಇಂಟ್ರೀಮ್ ಬೇಲ್ ಕೊಟ್ಟಿರೋದ್ರಿಂದ ತನಿಖೆಗೆ ಸಹಕಾರ ಕೊಡೋ ಉದ್ದೇಶದಿಂದ ಆ ವಿಷಯಗಳನ್ನು ಒಂದು ಸರಿ ಅದು ಫೈನಲ್ ಬಿ ರಿಪೋರ್ಟ್ ಆರ್ ಚಾರ್ಜ್ ಶೀಟು ಸಬ್ಮಿಟ್ ಮಾಡೋವರೆಗೂ ನಾನು ಜಾಸ್ತಿ ಮಾತಾಡೋಕ್ಕೆ ಬರಲ್ಲ. ಹಾಗಾಗಿ ಆ ವಿಷಯದಲ್ಲಿ ಏನು ನಡೀತು ಏನು ಅನ್ನೋದು ತನಿಖೆ ಹಂತದಲ್ಲಿ ಮಾತಾಡಬಾರ್ದು, ಸಾರ್ವಜನಿಕವಾಗಿ ಮಾತಾಡಲ್ಲ. ಆ್ಯಕ್ಚುಲಿ ಸಿ ಟಿ ರವಿಯವರನ್ನ ಯಾಕೆ ಸುತ್ತಾಡಿಸಿ? ನೀವು ಹೇಳಿದ್ರಿ, ನನ್ನನ್ನು ಇಡೀ ದಿನ ಸುತ್ತಾಡಿಸಿದ್ರು, ರಾತ್ರಿಯೆಲ್ಲ ಸುತ್ತಾಡಿಸಿದ್ರು, ಸುಮಾರು 388 ಕಿಲೋಮೀಟರ್ ಸುತ್ತಾಡಿಸಿದ್ರು ಅಂತೇಳಿ. ಅದರ ಉದ್ದೇಶ ಏನಿತ್ತು? ಒಬ್ಬ ರಾಷ್ಟ್ರೀಯ ನಾಯಕ, ಒಬ್ಬ ಮಾಜಿ ಮಂತ್ರಿ, ಪ್ರೆಸೆಂಟ್ MLC. ನನಗೂ ಇದು ನಿಗೂಢ. ಸ್ಟೇಷನ್ನಲ್ಲಿ ಸುರಕ್ಷತೆ ರವಿ ಕೊಡೋದು ಕಷ್ಟ ಅಂತ ಅನಿಸಿದರೆ ಬೀದಿಯಲ್ಲಿ ಸುರಕ್ಷತೆ ಸಿಗುತ್ತೆ ಅಂತ ಹೇಗೆ ಭಾವಿಸಿದ್ರು ಅವರು? ನ್ಯಾಯಾಲಯದಲ್ಲಿ ಹೇಗೆ ಆರಾಮಾಗಿ ನೂರಾರು ಜನ ವಕೀಲರ ನಡುವೆ, ಸಾರ್ವಜನಿಕರ ನಡುವೆ ಕೂರಿಸಿದ್ರು? ಅವರು ಹೇಳೋದು ಅರ್ಥ ಇಲ್ಲದ ಮಾತು. ನಾನು ಮುಖ್ಯಮಂತ್ರಿಗಳ ಮಾತು ಕೇಳಿದೆ. ನಾನು ಅವ್ರ ಸುರಕ್ಷತೆ ದೃಷ್ಟಿಯಿಂದಲೇ ಸುತ್ತಾಡಿಸಿದ್ದೀವಿ ಅಂದರೆ ಸುವರ್ಣಸೌಧದಲ್ಲಿ ಸಿ ಟಿ ರವಿಗೆ ಸುರಕ್ಷತೆ ಕೊಡಲಿಕ್ಕಾಗಲಿಲ್ಲ ಇವರಿಗೆ. ನ್ಯಾಯಾಲಯ ಪೊಲೀಸ್ ಸ್ಟೇಷನಲ್ಲಿ ಸುರಕ್ಷತೆ ಇರಲಿಲ್ಲ ಅಂತ ಅನ್ನಿಸ್ತಾ. ಪೊಲೀಸ್ ಸ್ಟೇಷನ್ನಲ್ಲೇ ಸುರಕ್ಷತೆ ಇಲ್ಲ ಅಂದರೆ ಬೀದಿಯಲ್ಲಿ ಸುರಕ್ಷತೆ ಇರುತ್ತೆ ಅಂತ ಹೇಗೆ ಅಂದ್ಕೊಂಡ್ರು ಅವರು? ಒಂದು ಕಾಲದ ಅರ್ಥ ಇಲ್ಲದ್ದು ಏನೋ ಷಡ್ಯಂತ್ರ ನಡೆಸಿದ್ರು. ನೀವೆಲ್ಲ ಬೆನ್ನತ್ತಿದ್ರಿ ಮಾಧ್ಯಮದವರು, ನೀವು ಎಕ್ಸ್ಪೋಸ್ ಮಾಡಿಬಿಡ್ತೀರಿ ಅಂತ ಆಗಲಿಲ್ಲ. ಇಲ್ಲಾಂದರೆ ಜಲ್ಲಿ ಕ್ರಷರಲ್ಲಿ ಸುರಕ್ಷತೆ ಇದೆ ಅಂತ ಅಂದ್ಕೊಂಡ್ರೆ ಇವರು. ಸ್ಟೇಷನಲ್ಲಿ ಸುರಕ್ಷತೆ ಇಲ್ಲ, ಜಲ್ಲಿ ಕ್ರಷರಲ್ಲಿ ಸುರಕ್ಷತೆ ಇರುತ್ತೆ, ಕಬ್ಬಿನ ಗದ್ದೆ ಒಳಗೆ ಸುರಕ್ಷತೆ ಇರುತ್ತೆ, ಕಾಡಿನ ಮಧ್ಯದಲ್ಲಿ ಸುರಕ್ಷತೆ ಇರುತ್ತೆ ಅಂತ ಹೇಗೆ ಭಾವಿಸ್ತಾರೆ ಅವರು? 4 ಜಿಲ್ಲೆ ಕರ್ಕೊಂಡು ಹೋದ್ರಲ್ಲ, ಯಾವ ಆಧಾರದಲ್ಲಿ ಕರ್ಕೊಂಡೋದ್ರು? ಅದು ಮಧ್ಯರಾತ್ರಿ ಬೆಳಕರಿಯವರೆಗೂ ಸುತ್ತಾಡಿಸಿದ್ರಲ್ಲ. ಯಾಕೆ ಸುತ್ತಾಡಿಸಿದ್ರು? ಯಾಕೆ ನೀವು ಮಾಧ್ಯಮದ ವೆಹಿಕಲ್ಗಳನ್ನೆಲ್ಲ ಲಾರಿ ನಿಲ್ಲಿಸಿ, ಬಸ್ ನಿಲ್ಲಿಸಿ, ಪೊಲೀಸ್ ವ್ಯಾನ್ ನಿಲ್ಲಿಸಿ, ಬ್ಯಾರಿಕೇಡ್ ಹಾಕಿ ತಡೆದ್ರು? ಅಂದರೆ ನಿಮ್ಮ ವಿರುದ್ಧ ಸಂಚು ನಡೆದಿತ್ತ? ನಿಮ್ಗೇನಾದರೂ ನಿಮ್ಮನ್ನು ಪೊಲೀಸ್ ಕಸ್ಟಡಿಯ ಒಳಗಡೆ ಏನಾದರೂ ಕೊಲೆ ಮಾಡೋ ಉದ್ದೇಶ ಇತ್ತಾ ನೀವು ಹೇಳೋ ಪ್ರಕಾರ? ಆದರೆ ನಿಮಗೆ ಪೊಲೀಸ್ ಕಸ್ಟಡಿ ಒಳಗೆ ಆದರೆ ಪೊಲೀಸರೇ ರೆಸ್ಪಾನ್ಸಿಬಲ್ ಆಗ್ತಾರೆ, ಸರ್ಕಾರ ರೆಸ್ಪಾನ್ಸಿಬಲ್ ಆಗುತ್ತೆ. ಉಪಮುಖ್ಯಮಂತ್ರಿಗಳ ಹೇಳಿಕೆ ನೀವು ಗಮನಿಸಿ. ಕಾರ್ಯಕರ್ತರು ಕೊಲೆ ಪ್ರಯತ್ನ ಮಾಡೋದು ಸ್ವಾಭಾವಿಕ ರೀ. ಅವರು ಬೆಳಗಾಮಲ್ಲಿಂದ ಬದುಕಿ ಬಂದಿದ್ದೇ ಪುಣ್ಯ ಅನ್ನೋ ಮಾತು ಹೇಳಿದರು. ಅಂದರೆ ಅವ್ರ ದೃಷ್ಟಿಯಲ್ಲಿ ಕೊಲೆ ಮಾಡೋದು ಸ್ವಾಭಾವಿಕ ಕ್ರಿಯೆನಾ? ಹೀ ಈಸ್ ಅವರ್ ಡೆಪ್ಟಿ CM. ಎಸ್. ಅವ್ರು ಮಾತಾಡಿದ ರೀತಿ ಹೇಗಿತ್ತು ಯೋಚನೆ ಮಾಡಿ ನೀವು. ಕಾರ್ಯಕರ್ತರು ಕೊಲೆ ಮಾಡೋದು ಸ್ವಾಭಾವಿಕ ಕ್ರಿಯೆ. ಇನ್ನೂ ಹೇಳಬೇಕು ಅಂದರೆ ನೀವು ಮಲೆನಾಡೋರು, ನಾನು ಮಲೆನಾಡೋರು. ನಮ್ಮ ಮಲೆನಾಡಿನಲ್ಲಿ, ಕರಾವಳಿನಲ್ಲಿ ಶಬ್ದ ಪ್ರಯೋಗವನ್ನು ಅಳೆದು ತೂಗಿ ಮಾಡ್ತಾರೆ. ಉತ್ತರ ಕರ್ನಾಟಕದಲ್ಲಿ ಮಾತಾಡಬೇಕಾದ್ರೆ ಲೋಕಾಭಿರೂಢಿಯಾಗಿ ಬಂದಿರುವಂಥ ಶಬ್ದಗಳಲ್ಲಿ ಬೋಸು ಅನ್ನೋವೆಲ್ಲ ಸ್ವಾಭಾವಿಕವಾದ ಶಬ್ದಗಳು. ನಮ್ಮಲ್ಲದು ಬಹಳ ಸಹಿಸಕ್ಕಾಗದೇ ಇರೋದು. ಅಲ್ಲಿ ಒಳ್ಳೆಯದಕ್ಕೂ ಮಾತು ಬಳಸ್ತಾರೆ, ಬೈಬೇಕಾರು ಬಳಸ್ತಾರೆ. ಅವರಿಗೆ ಇವರು ಯಾವ ರೀತಿ ಪ್ರಚೋದನೆ ಮಾಡಕ್ಕೆ ಹೊಟ್ಟಿದ್ರು ಇವರು ಹೇಳಿ, ನೀವು ಯೋಚನೆ ಮಾಡಿ. ಅಂದರೆ ಇಡೀ ಬೆಳಗಾವಿಯ ಕಾಂಗ್ರೆಸ್ ಕಾರ್ಯಕರ್ತರ ನಿಮ್ಮ ವಿರುದ್ಧ ನಿಮಗೆ ಅಸಾಲ್ಟ್ ಮಾಡಲಿಕ್ಕಾಗಿ ಪ್ರಚೋದನೆ ಮಾಡಿದ್ರು ಅಂತ ಹೇಳ್ತೀರಾ? ಕಾಂಗ್ರೆಸ್ ಕಾರ್ಯಕರ್ತರು, ಜನ, ನಾನು ಆಪಾದನೆ ಮಾಡೋದು ತಪ್ಪಾಗುತ್ತೆ. ಕೆಲವರನ್ನ ಇದಕ್ಕಾಗಿ ಪ್ರೊವೊಕೇಟ್ ಮಾಡಿದರು, ಕೆಲವರನ್ನ. ಅಂದರೆ ಈ ಪ್ರಕಾರ ನಿಮಗೆ ಖಾನಾಪುರದಲ್ಲಿ 1000 ಜನ ಸೇರಿದ್ರು, BJP ಬೆಂಬಲಿಗರು ಸೇರಿದ್ರು. ಎಸ್ ಸರ್. ಎಲ್ಲೆಲ್ಲಿ ಇವ್ರು ಕರ್ಕೊಂಡು ಹೋಗ್ತಿದ್ರು ಅಲ್ಲಿ ಪ್ರತ್ಯಕ್ಷ ಆಗ್ತಿದ್ದು ಮಾಧ್ಯಮದವರು ಮತ್ತು BJP ಬೆಂಬಲಿಗರು. ಇವರನ್ನ ಕೆಲವರನ್ನ ಎತ್ತು ಕಟ್ಟಿ ಪ್ರೊವೊಕೇಟ್ ಮಾಡುವಂಥ ಪ್ರಯತ್ನ ನಡೆಸಿದ್ರು. ಸರ್, ಇದು ಸಾಧ್ಯನಾ? ಒಬ್ಬ
ಸ್ಟೇಟ್ ಲೀಡರು, ಎಕ್ಸ್ ಮಿನಿಸ್ಟರು, BJP ಲೀಡರು, ಸಾರ್ವಜನಿಕವಾಗಿ ಎಲ್ರಿಗೂ ಕೂಡ ಗೊತ್ತಿರೋಂಥ ವ್ಯಕ್ತಿ. ಇದು ಸಾಧ್ಯನಾ ನಿಮ್ಮಂಥವ್ರನ್ನ ಈ ಥರ ಅಸಾಲ್ಟ್ ಮಾಡಿ ಕೊಲೆ ಮಾಡೋಕ್ಕೆ ಸಂಚು ಮಾಡಲಿಕ್ಕೆ ಸಾಧ್ಯನೇ? ಇದು ನಿಮ್ಗೇನಂದ್ರೆ ಇದು ಪ್ರಾಕ್ಟಿಕಲ್. ಯಾಕಂತ ಹೇಳಿದ್ರೆ ಜಗತ್ತಿಗೆ ಗೊತ್ತಾಯ್ತು, ಮಾಧ್ಯಮಗಳು ನಿಮ್ಮನ್ನ ತೋರಿಸ್ತಾ ಇದ್ದು, ಇಡೀ ಪ್ರಕರಣ ಪೊಲೀಸರು ನಿಮ್ಮನ್ನ ಅರೆಸ್ಟ್ ಮಾಡಿ ತೆಗೆದುಕೊಂಡು ಹೋಗಿದ್ದು ಗೊತ್ತಿತ್ತು. ಇಂಥವ್ರ ನಡುವೆ ಕೂಡ ನಿಮ್ಮನ್ನ ಕೊಲೆ ಮಾಡಲಿಕ್ಕೆ, ಕೊಲೆಯ ಉದ್ದೇಶದಿಂದಲೇ ಇಷ್ಟೆಲ್ಲ ಪ್ರಹಸನ ಮಾಡಿದ್ರು ಅಂತ ನೀವು ಅದು ಯಾವ ರೀತಿ ಹೇಳಕ್ ಸಾಧ್ಯ? ನಿಮ್ಗೇನಂದ್ರೆ ಕಾಂಗ್ರೆಸ್ನ ಹೆಸರಿನಲ್ಲಿ ಬಂದಂಥ ಗುಂಡಾಗಳು ಸುವರ್ಣಸೌಧದೊಳಗೆ ನಿನ್ನ ಪೀಸ್ ಮಾಡಿ ನೀನು ಹೆಣ ಕಳಿಸ್ತೀವಿ ಅಂತ ಹೇಳಿದ್ದು. ನನ್ನ ಸುರಕ್ಷತೆ ದೃಷ್ಟಿಯಿಂದಲಾದರೂ ಅವ್ರನ್ನ ಕಸ್ಟಡಿಗೆ ತಗೋಬೇಕಿತ್ತು, ಅವ್ರನ್ನ ಬಿಟ್ಟು ಕಳಿಸಿದ್ರು. ಯಾವ ಕಾರಣದ ಕೈಗಳು ಕೆಲಸ ಮಾಡಿದ್ರು ಅವ್ರನ್ನ ಬಿಟ್ಟು ಕಳಿಸೋದಕ್ಕೆ? ಎರಡನೇದು, ವಿಧಾನ ಪರಿಷತ್ತು ಅನಿರ್ದಿಷ್ಟಾವಧಿ ಮುಂದೂಡಿದ ಮೇಲೆ ಉಪಮುಖ್ಯಮಂತ್ರಿಗಳು ತೋಳು ಮಡಚಿ ಆಕ್ರೋಶದಿಂದ ಆವೇಶದಿಂದ ನನ್ನ ವಿರುದ್ಧ ಮಾತಾಡಿದ್ದು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನನ್ನ ತಾಯಿ, ನನ್ನ ಪತ್ನಿ, ನನ್ನ ಸಹೋದರಿಯರ ಬಗ್ಗೆ ಆಕ್ರೋಶದಿಂದ ಮಾತಾಡಿ ಬಾರಲೋ ಅಂತ ಹೇಳಿದ್ದು. ಅವ್ರ ತಮ್ಮ ಚಂದ್ರರಾಜು ಹಟ್ಟಿಹೊಳಿ ಬಾ ನಿನ್ನ ಹೊರಗಡೆ ನೋಡ್ಕೊಳ್ತೀವಿ ಅಂತ ಹೇಳಿದ್ದು. ನಜೀರ್ ಅಹಮದ್ ಹೇಳಿದ್ದು. ಬಸವನಗೌಡ ಬಾದರ್ಲಿ ಹೇಳಿದ್ದು. ಏನು ಸೂಚಿಸುತ್ತೆ ನಿಮಗೆ? ಸರ್ಕಾರ ನಡೆಸೋರು ನಡ್ಕೊಳ್ಳೋ ರೀತಿಯನ್ನು ಸೂಚಿಸುತ್ತಾ? ಅವರು ಮಂತ್ರಿ ಕಾಂಗ್ರೆಸ್ಸಿಗರಿಗೆ ಮಾತ್ರ ಮಂತ್ರಿನಾ? ಇದು ಸಭಾಪತಿ ಎದುರಿಗೆ ಮತ್ತೆ ಕಾನೂನು ಸುವ್ಯವಸ್ಥೆ ಹೊಣೆಗಾರಿಕೆ ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷಕ್ಕಿಂತ ಜಾಸ್ತಿ ಇರುತ್ತೆ. ಎಸ್ ಸರ್. ವಿರೋಧ ಪಕ್ಷ ಕೆಲವೊಮ್ಮೆ ಪ್ರಚೋದಿಸ್ತಾರೆ, ಆದರೆ ಆಡಳಿತ ಪಕ್ಷ ಸಂಯಮದಿಂದ ವರ್ತಿಸಬೇಕಾಗತ್ತೆ. ಯಾಕೆಂದರೆ ಕಾನೂನು ಸುವ್ಯವಸ್ಥೆ ಹೊಣೆಗಾರಿಕೆ ಅವ್ರ ಮೇಲೆ ಇರುತ್ತೆ, ಪ್ರತಿಯೊಬ್ಬರ ರಕ್ಷಣೆ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ನಾನು ಬಿಟ್ಬಿಡಿ, ನನ್ನನ್ನು ಸಾಮಾನ್ಯ ಜನರಿಗೆ ಹೇಗೆ ರಕ್ಷಣೆ ಸಿಗುತ್ತೆ, ನನಗೆ ರಕ್ಷಣೆ ಸಿಗದೇ ಇದ್ರೆ? DK ಮತ್ತೆ 15 ಗಂಟೆ ಬೀದಿನಲ್ಲಿ ಸುತ್ತಾಡಿಸಿದ್ರ ಉದ್ದೇಶ ಏನು? ಯಾರನ್ನೋ ಷಡ್ಯಂತ್ರ ಮಾಡಿ ಮಾಬ್ ಬಂದು ಏಕ್ದಮ್ ಅಟ್ಯಾಕ್ ಮಾಡಿಬಿಡ್ತು. ಅಂದರೆ CT ರವಿಯವರನ್ನ ಮಾನಸಿಕವಾಗಿ ಕುಗ್ಗಿಸುವ ಕಾರಣಕ್ಕಾಗಿ, ಎಲ್ಲ ಒಂದು ಕಡೆ ಭಯಗೊಳಿಸೋ ಕಾರಣಕ್ಕಾಗಿ, CT ರವಿಯವರನ್ನ ಎದುರಿಸೋಕ್ಕಾಗಿ, ಅಂದರೆ ಇಂಥವ್ರ ಸಹವಾಸ ಬಂದರೆ ಈ ರೀತಿ ಆಗುತ್ತೆ ಅನ್ನೋದು ಮೆಸೇಜ್ ಪಾಸ್ ಮಾಡೋಕ್ಕಾಗಿ ನಿಮಗೆ, ಯಾಕಂತ ಹೇಳಿದ್ರೆ ನೀವು ಹಲವಾರು ಹೋರಾಟಗಳನ್ನ ಮಾಡಿದಂಥವ್ರು, ಹಾಗಾಗಿ ಏನಾದರೂ ಸುತ್ತಾಡಿಸಿದ್ರ? ಒಂದು ಬಹುಶಃ ನಾನು ಮೊದಲನೇ ಬಾರಿಗೆ ರೈತ ಹೋರಾಟದಲ್ಲಿ ಪಾಲ್ಗೊಂಡು ಜೈಲು ಕಂಡಾಗ ನನಗೆ 18 ವರ್ಷನೂ ವಯಸ್ಸಾಗಿರಲಿಲ್ಲ. 81-82ರಲ್ಲೇ ಬಾಲಾಪರಾಧಿಯಾಗಿ ಕೆಲವು ಕಾಲ ರಿಮೆಂಡಲ್ಲಿದ್ದು ಆಮೇಲೆ ಬಂದವನು. ಅಪರಾಧಿ ಅಂದರೆ ಪೊಲೀಸ್ ದೃಷ್ಟಿಯಲ್ಲಿ, ಕ್ರೈಮ್ ಅಲ್ಲ, ರಿಮ್ಯಾಂಡ್ ಚಳುವಳಿಲಿದ್ದ ಕಾರಣಕ್ಕೆ ರಿಮ್ಯಾಂಡಲ್ಲಿದ್ದು ಬಂದವನು. ಹಾಗಿರಬೇಕಾದ್ರೆ ಇವರು ಹೆದರಿಸೋ ಪ್ರಶ್ನೆ ಬರೋದಿಲ್ಲ. ಹೋರಾಟ, ಪೊಲೀಸ್ ಸ್ಟೇಷನ್ನು, ಬೇಲು, ಜೈಲು ಹೊಸದೇನಲ್ಲ ನನಗೆ. ಈ ಥರದ ಪೊಲೀಸ್ ಸ್ಟೇಷನಿಂದ ಪೊಲೀಸ್ ಸ್ಟೇಷನಿಗೆ ಅಲಿಸೋದು ನಮ್ಮ ಹೋರಾಟ ದಿನಗಳಲ್ಲಿ ಭಾಳ ನೋಡಿದ್ದೀವಿ ನಾವು. ಅದನ್ನೂ ಅವ್ರು ಮಾಡೋಕ್ಕಾಗಲ್ಲ, ಅದು ಅವ್ರಿಗೆ ಗೊತ್ತು. ನನ್ನ ಟ್ರ್ಯಾಕ್ ರೆಕಾರ್ಡ್ ನೋಡಿದವರಿಗೆ ಇವಕ್ಕೆಲ್ಲ ಹೆದರೋದಿಲ್ಲ ಅನ್ನೋದು ಗೊತ್ತು. ಆದರೆ ರವಿನೇ ಬಿಟ್ಟಿಲ್ಲ ಅನ್ನುವ ಸಂದೇಶವನ್ನು ಉಳಿದವ್ರಿಗೆ ಕೊಡೋಕೆ ಹೊರಟಿದ್ರು ಅಂತ ಅನಿಸುತ್ತೆ. ರವಿನೇ ಬಿಟ್ಟಿಲ್ಲ, ನಿಮ್ದು ಯಾವ ಲೆಕ್ಕ ಅನ್ನೋ ಸಂದೇಶ ಕೊಡೋದಕ್ಕೆ. ಎರಡನೇದು, ಇನ್ಯಾರನ್ನೋ ಮೆಚ್ಚೋದಕ್ಕೂ ಇರ್ಬೋದು. ನಾನು ಸೈದ್ಧಾಂತಿಕ ವಿಷಯದಲ್ಲಿ ಹಿಂದುತ್ವದ ಪ್ರಶ್ನೆ ಬಂದಾಗ, ರಾಷ್ಟ್ರದ ಪ್ರಶ್ನೆ ಬಂದಾಗ ಬಿಟ್ಕೊಟ್ಟಿಲ್ಲ, ಪಾರ್ಟಿ ವಿಷಯ ಬಂದಾಗ ಬಿಟ್ಕೊಟ್ಟಿಲ್ಲ. ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರೆ ಉಳಿದವ್ರಿಗೆ ಮೆಸೇಜ್ ಹೋಗುತ್ತೆ, ಮತ್ತು ಇನ್ಯಾರನ್ನೋ ಸಂತೃಪ್ತಿ ಪಡಿಸೋದಕ್ಕೂ ಇರ್ಬೋದು. ಯಾರನ್ನು ಸರ್? ಓಪನ್ ಆಗಿ ಹೇಳಿ ಸರ್. ನಾನು ಅವರವರ ಭಾವಕ್ಕೆ ಬಿಟ್ಬಿಡ್ತೀನಿ. ನಾನು ಸಂತೃಪ್ತಿ ಪಡಿಸೋದಕ್ಕೂ ಇರ್ಬೋದು. ಏನು ಕಾರಣ ಅನ್ನೋದು ನಾನು ನ್ಯಾಯಾಂಗ ತನಿಖೆ ಕೇಳಿದ್ದೀನಲ್ಲ, ನ್ಯಾಯಾಂಗ ತನಿಖೆ ಆಗಲಿ ಗೊತ್ತಾಗುತ್ತೆ.